ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಖುಷಿ ಇದೆ. 12 ವರ್ಷ ಕೇಸ್ನ ನೀವು ಅಷ್ಟು ಬಿಡಿಯಾಗಿ ತೋರಿಸಿ ಆ ಕೇಸ್ನ ಇವತ್ತು ಇಡೀ ಯೂತ್ಸಿಗೆಲ್ಲ ಗೊತ್ತಾದಂಗೆ ಮಾಡಿದ್ದೀರಾ. ಅದು 12 ವರ್ಷ ಮುಂಚೆ ಕೇಸು, ಇದು ಮೊನ್ನೆ ಆಗಿರುವಂಥ ಕೇಸ್ಗಳಿದೆ. ಇದನ್ನ ಸ್ವಲ್ಪ ನೀವು ಇದೇ ತರ ಹೋರಾಟ ಮಾಡಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹುಡುಗಿ ಹ್ಯಾಂಡಿಕ್ಯಾಪ್ ಬೇರೆ, ಬಾಯಿ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ ಅಂತ 14 ವರ್ಷ ಚಿಕ್ಕ ಪುಟ್ಟ ಮಗು ಸರ್ ಅದು. ಅವಳಿಗೆ ಈ ಅತ್ಯಾಚಾರಿ ಮಕ್ಕಳು ನಿಮ್ಗೆ ಆಗಲ್ಲ ಕಚ್ಚಡ ಸುಳ್ಳೆ ಮಕ್ಕಳು ಖುಷಿ ಮಕ್ಕಳಿಂದ ಖುಷಿನೇ ಮನ್ಸಾದ್ರೆ ಹೆಂಗ್ ಬರುತ್ತೆ ಸರ್? ಅನ್ನ ತಿನ್ನಲ್ವಾ? ಪ್ರಾಣಿಗಳ ತರ ವರ್ತನೆ ಮಾಡಿದ್ದಾರೆ ಸರ್. ಮಾತ್ರ ಎಲೆಕ್ಷನ್ ಟೈಮಲ್ಲಿ ವೋಟರ್ಸು ಅವಾಗ ಮಾತ್ರ ಕಾಣ್ತಾರ ಸರ್, ಬೇರೆ ಟೈಮಲ್ಲಿ ವೋಟರ್ಸ್ ಮಾಡಲ್ಲ. ವ್ಯವಸ್ಥೆ ನೋಡಿ ಸರ್ ಯಾವ ತರ ಇದೆ, ಈಗ ವ್ಯವಸ್ಥೆ ನೋಡಿ ಯಾವ ತರ ಇದೆ. ಅವ್ರ ಮನೇಲಿ ಹೆಣ್ಮಕ್ಳಿರಲ್ವಾ, ಅಕ್ಕ ಇರಲ್ವಾ, ತಂಗಿರಲ್ಲ, ತಾಯಿ ತಾನೇ ಜನ್ಮ ಕೊಟ್ಟೋಗ್ತಾನೆ, ಅದೇ ತರ ತಾನೇ ಮಗುತ್ತಾನೆ. ತುಂಬಾ ಅಮಾಯಕರು ಏನು ಅಂದ್ರೇನೆ ಗೊತ್ತಿಲ್ಲ. ಇಲ್ಲಿಂದ ಡಿಸಿ ಆಫೀಸ್ ಎಲ್ಲಿದೆ, ಪೊಲೀಸ್ ಸ್ಟೇಷನ್ ಎಲ್ಲಿದೆ, ತುಂಬಾ ಜನಕ್ಕೆ ಇಲ್ಲಿ ಬಿಡದಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅಂತ ಜನ ಏನಾದ್ರೂ ಒಂದು ಏನಾದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡೋದು. 20 ಗಂಟೆ ಎಫ್ಐಆರ್ ಬಂದಿಲ್ಲ. ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ. ಅದು 6 ದಿನ ಸರ್, ಇವತ್ತಿಗೆ 6ನೇ ದಿನ ಎಫ್ಐಆರ್ ಬಂದಿಲ್ಲ. 20 ಗಂಟೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ. ಇವಾಗ 6ನೇ ದಿನ, ಇವತ್ತು 6ನೇ ದಿನಕ್ಕೆ ಬರ್ತಿದ್ದಾರೆ ಅಂತ. ನಮ್ಮ ದೇಶದಲ್ಲಿ ಪ್ರತಿ 28 ನಿಮಿಷಕ್ಕೆ ಒಂದು ಅತ್ಯಾಚಾರ, ಪ್ರತಿ 28 ನಿಮಿಷಕ್ಕೆ. ಈಗ ನಾವು ಬಂದು ಎಷ್ಟಾಯ್ತು ಮಾತಾಡ್ತಾ ಇದ್ದು, 1 ಗಂಟೆ ಆಯ್ತು. ಇಷ್ಟೊತ್ತಿಗೆ ಇಡೀ ದೇಶದಲ್ಲಿ 2 ಅತ್ಯಾಚಾರ ಆಗಿರ್ತದೆ. ಯಾಕೆ ಹಿಂಗೆ ಅಂತ ಹೇಳಿದ್ರೆ, ಒಂದು ಶಿಕ್ಷೆ ಆಗ್ತಾ ಇಲ್ಲ, ಒಂದನೇದ್ದು ಯಾರು ಅಂತ ಕಂಡು ಹಿಡಿತಾ ಇಲ್ಲ, ಕಂಡು ಹಿಡಿದ ಮೇಲೆ ಅವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಹಿಂಗಾಗಿ ಏನಾಗ್ಬಿಟ್ಟಿದೆ, ಬಿಡು ನಾವು ಮಾಡಿದ್ದೆ ಆಟ ಅಂತೇಳಿ. ಅದೇ ಇದೇ ರೀತಿ ಏನಾದ್ರೂ ದುಬೈನಲ್ಲಿ ಆಗಿದ್ರೆ ಸುಮ್ಬಿಡ್ತಿದ್ರ, ಕತ್ತರಿಸಾಕ್ತಿದ್ರು. ಯಾವ್ದಾದ್ರೂ ಆಫ್ರಿಕಾ ದೇಶದಲ್ಲಿ ಬುಡಕಟ್ಟು ಜನಾಂಗದ ದೇಶ ಇರುವಂತ ಇದರಲ್ಲಿ ಕತ್ತರಿಸಾಕ್ಬಿಡ್ತಾರೆ. ಅಲ್ಲಿ ಏನು ಬರೀ ಒಂದು ಸಣ್ಣ ಕಳತನ ಕೂಡ ಆಗೋದಿಲ್ಲ. ಅತ್ಯಾಚಾರ ಬಹಳ ದೂರ ಉಳಿತು. ನಮ್ಮಲ್ಲಿ ಏನಿದೆ, ಶಿಕ್ಷೆ ಅನ್ನೋದಿಲ್ಲ. ಆನಂತರ ನಮ್ಮ ಜನರ ಹತ್ರ ಒಂದು ಜಾಗೃತಿ ಇಲ್ಲ. ನಾವೇನ್ ಮಾಡ್ಬಿಡ್ತೀವಿ ಗೊತ್ತಾ, ಅತ್ಯಾಚಾರ ಅನ್ಕೂಳೆ ಪಕ್ಕದ ಮನೆಯಲ್ಲಿ ಆಗಿದೆಯಲ್ಲ, ಬಿಡು ಪಕ್ಕದ ಮನೆಯಲ್ಲಿ ಬಿಡು, ನಮಗೇನು. ಈಗ ಊರಿಗೆ ಬೆಂಕಿ ಹತ್ತಿದ್ರೆ ಏನ್ ಮಾಡ್ಬೇಕು? ಮುಂಚೆ ನಾವು ಸಣ್ಣವರಿದ್ದಾಗ ಏನ್ ಮಾಡ್ತಿದ್ವಿ, ಊರಲ್ಲಿ ಒಂದು ಬಣವಿಗೆ ಬೆಂಕಿ ಹತ್ತಿದ್ರೆ ಎಲ್ಲಾರು ಹೋಗಿ ಆರಿಸ್ತಾ ಇದ್ವಿ. ಯಾಕಂತ ಹೇಳಿದ್ರೆ ನಾಳೆ ಆ ಬೆಂಕಿ ನಮ್ಮ ಮನೆಗೂ ಕೂಡ ಬರ್ತದೆ ಅಂತ ಹೇಳಿ. ಈಗ ಏನಾಗಿದೆ, ರೇಪ್ ಆಗಿದೆ, ಯಾರಿಗೂ ಏನೋ ಆಗಿದೆ ಅಂತ ಹೇಳಿ, ಬಿಡು ಅವ್ರ ಮನೆಗ ಆಯ್ತು, ಅವ್ರ ಮನೆಗೆ ಆಗಿದೆ, ಬಿಡು ನಮ್ಗೇನಾಗಿಲ್ಲ ಅಂತ ಹೇಳಿ. ಅದಕ್ಕೆ ನಾನ್ ನಿಮಗೆ ಹೇಳೋದು, ಈ ಏರಿಯಾದಲ್ಲಿರೋರಂತ ಎಲ್ಲ ಯುವಕರಿಗೆ ನಾನು ಹೇಳೋದು, ದಯವಿಟ್ಟು ಮಾತಾಡೋದಕ್ಕೆ ಪ್ರಾರಂಭ ಮಾಡಿ, ಮತ್ತೆ ಒಗ್ಗಟ್ಟಿಂದ ಇರಿ. ಈಗ ಏನ್ ಮಾಡಿಬಿಡ್ತಾರೆ, ನೀವು ಒಗ್ಗಟ್ಟು ಆಗ್ತೀರಿ ಅಂತ ಹೇಳಿದ್ರೆ ಏನೇನೋ ಮಾಡಿ ನಿಮ್ಮನ್ನ ಡಿವೈಡ್ ಮಾಡ್ತಾರೆ. ದಯವಿಟ್ಟು ಡಿವೈಡ್ ಆಗಬೇಡಿ. ಈ ವಿಷಯದಲ್ಲಿ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಕ್ಷ ಇರ್ತದೆ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಆದ್ರೆ ಹೆಣ್ಮಕ್ಳ ಸುರಕ್ಷತೆ ಮತ್ತೆ ನಿಮ್ಮ ಎಜುಕೇಶನ್ ನಿಮ್ಗೆ ಯಾಕೆ ನೀವು ಮಾಡ್ತಾರೆ ಅಂತ ಹೇಳಿದ್ರೆ, ಎಜುಕೇಶನ್ ಇಲ್ಲ ಇವರಿಗೆ. ಏನ್ ತಿಳ್ಕೊತಾರೆ, ಇವ್ರಿಗೆ ಕಾನೂನು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ, ಬಿಡು ಹೋಗಿ. ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾರು ಮುಜೀಬ್ ಮತ್ತೆ ಮಂಜೇಶ್ ಅಂತ ಏನ ಬಂದ್ರಲ್ಲ, ನಿಜವಾಗ್ಲೂ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿಮಗೆ. ಇಲ್ಲ ಅಂತ ಹೇಳಿದ್ರೆ ಮುಚ್ಚಿ ಹೋಗ್ಬಿಡ್ತಿತ್ತು. ಇಂಥವು ಅನೇಕ ಕೇಸ್ಗಳು ಮುಚ್ಚಿ ಹೋಗ್ತವೆ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಆಗ್ತದೋ ಅವಾಗ ಜನಕ್ಕೆ ಇವತ್ತು ಒಂದು ಅವೇರ್ನೆಸ್ ಬರ್ತಾ ಇದೆ. ನಾನು ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ ಇಡೀ ಜನಾಂಗಕ್ಕೆ ಮಾತಾಡಕ್ ಪ್ರಾರಂಭ ಮಾಡಿ. ನೀವು ನಿಮ್ಮ ಸಮಸ್ಯೆ ಏನಿದೆ, ಒಬ್ರು ಇಬ್ರು ಒಂದೊಂದು ಏರಿಯಾದಲ್ಲಿ ಎಷ್ಟೋ ಬೀಡಿದೆ, ಕುಶಾಲನಗರದಲ್ಲಿ ಒಂದಿದೆ, ಪಕ್ಷಿರಾಜಪುರದಲ್ಲಿದೆ, ಆಮೇಲೆ ನಿಮ್ಮಿದ್ರಲ್ಲಿ ನೀವು ಒಂದೊಂದು ಇದರಲ್ಲಿ ಇಬ್ಬಿಬ್ರು 3 ಜನ ಮಾತಾಡಕ್ ಪ್ರಾರಂಭ ಮಾಡಿ. ನಿಮ್ ಸಮಸ್ಯೆಗಳೇನು, ಎಜುಕೇಶನ್ ಬಗ್ಗೆ. ಆಗಲೇ ಒಬ್ಬಳು ನಮ್ಮ ತಂಗಿ ಹೇಳಿದ್ಲು, ಲಾಸ್ಟ್ ಬೆಂಚಿಗೆ ಕುಂದಿರ್ತಾರಂತೆ, ಲಾಸ್ಟ್ ಬೆಂಚಿಗೆ ಕುಂದಿರ್ತಾರಂತೆ. ಅದು ಬರೀ ಅಪರಾಧ, ಅಫೆನ್ಸ್ ಅದು.
ಲಾಸ್ಟ್ ಬೆಂಚ್ ಕೂದ್ರು ನೀನ್ ಹಕ್ಕಿ ಪಿಕ್ಕಿ ಅಂತ ಹೇಳಿದ್ರೆ ಅಸ್ಪೃಶ್ಯತೆ ಅಲ್ಲ, ಅಸ್ಪೃಶ್ಯತೆ ಯಾರು ಮಾಡಂಗಿಲ್ಲ. ನೀವು ಧ್ವನಿ ಎತ್ತಬೇಕು. ಕೇರಳದಲ್ಲಿ ವೇಡನ್ ಅಂತ ಒಬ್ಬ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡಿ ಬಹಳ ದೊಡ್ಡ ಮಟ್ಟದ ಇದನ್ನ ಮಾಡಿದ್ದಾರೆ. ನೀವು ನಿಮ್ಮ ಧ್ವನಿ ನೀವು ಹೇಳಿಲ್ಲ ಅಂತ ಇನ್ಯಾರು ಹೇಳ್ಬೇಕು? ನೀವೇ ಹೇಳ್ಬೇಕು ಅದನ್ನ. ಅವಾಗ ಅವನ್ ಬರ್ತಾನೆ, ಇವನ್ ಬರ್ತಾನೆ, ಇವನ್ ಮಾತಾಡ್ತಾನೆ, ಅವ್ನ್ ಮಾತಾಡ್ತಾನೆ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದೆ. ಪ್ರತಿಯೊಬ್ರು ನಿಮ್ ಸಹಾಯಕ್ಕೆ ಬರ್ತಾರೆ, ಪ್ರತಿಯೊಬ್ರು ಬರ್ತಾರೆ, ಬರಲೇಬೇಕು. ನಾವಂತರೂ ಬಂದೇ ಬರ್ತೀವಿ, ಇವತ್ತು ಮಾತಾಡ್ತೀವಿ. ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರ್ತೇವೆ ಇದನ್ನ. ಇವ್ರದ್ದು ಓಟ್ ಕಡಿಮೆ ಇದೆ, ಯಾಕೆ ಬಿಡು ಅಂತ ಹೇಳಿದ್ರೆ ಜೀವ ಇಲ್ವಾ? ಜೀವ ಇದೆ ಇಲ್ಲ ಮನುಷ್ಯರು, ಹೌದಲ್ಲ? ಅದಕ್ಕೆ ನಾನು ನಿಮಗೂ ಹೇಳೋದು, ಮಾತಾಡೋದು ಪ್ರಾರಂಭ ಮಾಡಿ. ಆನಂತರ ಇನ್ನೇನೇನು ಫೆಸಿಲಿಟಿ, ಏನೇನು ಬೇಕು, ಇನ್ಫ್ರಾಸ್ಟ್ರಕ್ಚರ್, ಬಸ್ಸು ನಾನು ಇಮಿಡಿಯೇಟ್ ಆಗಿ ಇವತ್ತೇ ಮಾತಾಡ್ತೇನೆ. ಯಾಕಂದ್ರೆ ನನ್ನ ಫ್ರೆಂಡೇ ಇದ್ದಾರೆ ಬಿಡದಿ ಇದರಲ್ಲಿ ಬಸ್ಸಿನ. ಮತ್ತಿನ್ನು ಬೇರೆ ಬೇರೆ ಏನಿದೆ ಪಕ್ಷಿಗಳಿಗಾದ್ರೂ ಸ್ವಲ್ಪ ಬೆಲೆ ಇದೆ ಸರ್. ಇನ್ನೊಂದು ಹೇಳ್ಬೇಕಂದ್ರೆ ಸಮೀರು ಅಡಿಯಾಗಿ ಮಾಡ್ತಾರೆ ಸರ್. ಇನ್ಸ್ಪಿರೇಷನ್ ಅದು ನಿಮಗೆ. ನೀವು ಆ ಸೌಂದರ್ಯ ಕೇಸ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಇವತ್ತು ಇಷ್ಟು ದಿನದಲ್ಲೇ ನಮ್ಮ ತುಂಬಾ ಜನ ಟೀಕೆ ಮಾಡಿ ಹೇಳ್ತಾರೆ ಮುಸ್ಲಿಮು 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 ಅಂದ್ಕೊಂಡು. ಆದ್ರೆ ನಾನು ಇವತ್ತು ಪ್ರೌಡ್ ಆಗಿ ಹೇಳ್ತೀನಿ, ನೀವು ಒಂದು ನನಗೆ ಒಂಥರ ರೋಲ್ ಮಾಡ್ಲಿದ್ದಂಗೆ ಸರ್. ಇವ್ರ ಬಗ್ಗೆ ಹೇಳ್ಬೇಕು ಸರ್, ನಿಜ. ಯಾಕೆಂದ್ರೆ ಒಂದು ಪೋಸ್ಟ್ ಹಾಕ್ತಾರೆ, ಪೋಸ್ಟ್ ಹಾಕಿ ಪಾಪ ಅಷ್ಟು ಅವೇರ್ನೆಸ್ ಆಗಲ್ಲ. ಇವ್ರ ಪೋಸ್ಟ್ ನ ಶೇರ್ ಮಾಡಿದ ತಕ್ಷಣ ಇವತ್ತೇನಾದ್ರೂ ಈ ಮಟ್ಟಕ್ಕೆ ರೀಚ್ ಆಗಿದೆ ಇವತ್ತು ಡೆಪ್ಯೂಟಿ ಸಿಎಂ ಬಂದ್ರು ಅಂತಂದ್ರೆ ಕಾರಣ ಸರ್. ಎಲ್ಲ ಒಂದು ಅಳಿಲು ಸರ್. ಅಲ್ಲಲ್ಲ, ಏನ್ ಗೊತ್ತಾ, ನಾವು ಎಲ್ಲರೂ ಜನಸಾಮಾನ್ಯರು ನಾವು ಸಣ್ಣವರು ಅಂತ ಹೇಳ್ತೀವಿ. ಒಂದ್ ತಿಳ್ಕೊಳ್ಳಿ, ಎಲ್ಲಕ್ಕಿಂತ ಸ್ಟ್ರಾಂಗ್ ಇರೋದು ನಾವೇ, ಸಾಮಾನ್ಯರೇ. ಆದ್ರೆ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ನಾವೇನ್ ಮಾಡ್ಬಿಡ್ತೀವಿ, ನಾವು ಡಿವೈಡ್ ಆಗಿಬಿಡ್ತೀವಿ. ನೀವು ದಲಿತ, ಒಬ್ಬ ಮೇಲ್ಜಾತಿ, ಹಿಂದೂ, ನಾ ಮುಸ್ಲಿಮು ಅಂತ ಹಿಂದೆ ಜಗಳ ಹಚ್ಚಿಬಿಡ್ತಾರೆ. ನಾವು ಡಿವೈಡ್ ಆಗಿಬಿಡ್ತೀವಿ. ನಾವು ಯಾವಾಗ ಒಂದಾಗ್ತೀವಲ್ಲ, ಇಷ್ಟು ಜನ ಯಾಕೆ ಬಂದ್ರೆ ಹೇಳಿ, ಈಗ ಮಿನಿಸ್ಟರ್ ಎಲ್ಲರೂ ಯಾಕೆ ಬಂದ್ರೆ ಹೇಳಿ, ಎಲ್ಲರೂ ಒಗ್ಗಟ್ಟಾಗಿ ನೋಡಿ. ಒಳ್ಳೆ ಲೀಡರ್ ಇದ್ದಾರೆ, ನಿಜ ಹೇಳ್ತೀನಿ. ಒಳ್ಳೆ ರಾಜ್ಯಾಧ್ಯಕ್ಷರಿದ್ದಾರೆ ಜಗ್ಗು, ಒಳ್ಳೆ ಅವ್ರ ಮಣ್ಣಿನ ನೋಡ್ತಾ ಇದ್ದೇನೆ. ಎಲ್ಲಾ ಇದರಲ್ಲೂ ಅವ್ರು ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನೀವು ಒಗ್ಗಟ್ಟಾಗಿದ್ರೆ ಎಲ್ಲರೂ ಬಂದೇ ಬರ್ತಾರೆ. ಅವ್ರ ಒಗ್ಗಟ್ಟು ಇನ್ನ ಸ್ವಲ್ಪ ಯೂತ್ಗೆ ಪುಷ್ ಮಾಡ್ಬೇಕು ಅಂತ ನಾನು ಕೇಳ್ಕೊಂಡೆ. ಏನ್ರಪ್ಪ, ಅವ್ರ ಕಡೆ ಸಪೋರ್ಟ್ ಬೇಕಲ್ವಾ ನಿಮ್ಗೆ? ನಮ್ಮ ಯೂತ್ಗೆ ತಲೆ ಕೆಡಿಸ್ಬಿಡ್ತಾರೆ. ಮೇಡಮ್, ನಾನು ನಿರಂತರವಾಗಿ 1 ವರ್ಷದಿಂದ ಸರ್ ನಾನು ಪ್ರಯಾಸ ಪಡ್ತಾ ಇದ್ದೀನಿ. ಸರ್ ಏನಾಗುತ್ತೆ ಗೊತ್ತಾ, ಈಗ ನಿಮ್ಮ ಏಜ್ ನೋಡು, ನೀವ್ ಹೇಳೋ ಅಂತದನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ. ಇವ್ರು ಕಡಿಮೆ ಏಜ್ನವರು, ಅವ್ರ ಮೈಂಡ್ ಅವ್ರ ಏಜಿಗೆ ತಕ್ಕನಾಗಿರುತ್ತೆ. ಹಂಗಾಗಿ ಏನಾಗುತ್ತೆ ಅಂದ್ರೆ ನೀವು ಹೇಳೋದನ್ನ